ವಿಶ್ವ ದಾಖಲೆ ಬರೆದ ಜಗತ್ತಿನ ಅತಿ ದೊಡ್ಡ ಆಧ್ಯಾತ್ಮಿಕ ಉತ್ಸವ ಮಹಾಕುಂಭ ಸಂಪನ್ನ ಆಗಿದೆ. 45 ದಿನ 66 ಕೋಟಿ ಭಕ್ತರು ಪುಣ್ಯ ಸ್ನಾನದಲ್ಲಿ ಮಿಂದೆದ್ದಿದ್ದಾರೆ. ಭಾರತದ ಆರ್ಥಿಕತೆಗೆ ಬಂತು 3 ಲಕ್ಷ ಕೋಟಿ ರೂಪಾಯಿ ಆದಾಯ. ನಿರೀಕ್ಷೆಗೂ ಮೀರಿ ಯಶಸ್ಸನ್ನ ಕಂಡ ಮಹಾಕುಂಭ ಮೇಳ ದೇಶದ ಮೂಲೆ ಮೂಲೆಯಿಂದ 66.30 ಕೋಟಿ ಭಕ್ತರು ಭೇಟಿ ಕೊಟ್ಟಿದ್ದಾರೆ. ವಿಶ್ವ ದಾಖಲೆಯನ್ನ ಬರೆದಿದೆ. 144 ವರ್ಷಕ್ಕೊಮ್ಮೆ ನಡೆಯುವಂತ ಈ ಮಹಾಕುಂಭ ಮೇಳ. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ಯುಪಿ ಸಿಎಂ ಯೋಗಿ ಆದಿತ್ಯನಾಥ್, ಕರ್ನಾಟಕದ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವು ಗಣ್ಯಾತಿ ಗಣ್ಯರು ಪುಣ್ಯ ಸ್ನಾನವನ್ನ ಮಾಡಿದರು. ಭಕ್ತರಿಗೆ ಮೇ 15ರವರೆಗೆ ಅಮೃತ ಸ್ನಾನ ಮಾಡೋದಕ್ಕೆ ಅವಕಾಶ ಇದೆ. ಇನ್ನು ಮಹಾಕುಂಭ ಮೇಳದ ಹೆಜ್ಜೆ ಗುರುತು ಒಂದೆರಡಲ್ಲ, ಐತಿಹಾಸಿಕವಾಗಿ ಕೂಡ ಸಾಕಷ್ಟು ರೀತಿಯಾದಂಥ ದಾಖಲೆಯನ್ನ ಬರೆದಿದೆ. ಇತಿಹಾಸವನ್ನ ನಿರ್ಮಿಸಿದಂಥ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗ್ತಾ ಇದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಕೇಂದ್ರ 3 ನದಿಗಳು ಸೇರುವಂತ ಸಂಗಮ ತಾಣ. ಗಂಗೆ, ಯಮುನಾಗೆ ಗುಪ್ತಗಾಮಿ ಸರಸ್ವತಿ ಸಾಥ್ ನೀಡಿದ್ದು. ಜನವರಿ 13ಕ್ಕೆ ಆರಂಭಗೊಂಡಿತ್ತು ಈ ಒಂದು ಮಹಾಕುಂಭ ಮೇಳ. ಫೆಬ್ರವರಿ 26ರವರೆಗೆ ಒಟ್ಟು 45 ದಿನ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ. ದೇಶ ವಿದೇಶಗಳ 66.30 ಕೋಟಿ ಭಕ್ತರು ಇದರಲ್ಲಿ ಭಾಗಿಯಾಗಿದ್ದಾರೆ, ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಯುದ್ಧದ ರೀತಿ ನಿರ್ವಹಣೆ ಮಾಡಲಾಗಿದೆ. 45 ದಿನವೂ ಕೂಡ ಸರ್ಕಾರ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿತ್ತೋ, ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಾಗಿತ್ತೋ, ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕಾಗಿತ್ತೋ ಆ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು. ಅಲ್ಲಲ್ಲಿ ಒಂದಷ್ಟು ಸಮಸ್ಯೆಗಳು, ಅಡಚಣೆಗಳು ಎದುರಾದ್ರೂ, ಕಹಿ ಘಟನೆಗಳು ನಡೆದ್ರೂ ಕೂಡ ಇಡೀ ಕಾರ್ಯಕ್ರಮ ಸಂಪನ್ನ ಆಗಿದೆ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಹೆಮ್ಮೆಯ ವಿಚಾರ ಆಗಿದೆ. 144 ವರ್ಷಗಳಿಗೊಮ್ಮೆ ನಡೆಯುವಂಥ ಈ ಮಹಾಕುಂಭ ಮೇಳಕ್ಕೆ ಶಿವರಾತ್ರಿ ಎಂದು ತೆರೆ ಬಿದ್ದಿದೆ. ಜಗತ್ತಿನ ಮೂಲೆ ಮೂಲೆಯಿಂದ ಬಂದ ಕೋಟಿ ಕೋಟಿ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ್ದಾರೆ. ಈ ನಡುವೆ ಮುಂದಿನ ಕುಂಭಮೇಳ ಎಲ್ಲಿ ನಡೆಯುತ್ತೆ ಅನ್ನೋ ಅಪ್ಡೇಟ್ ಕೂಡ ಇದೇ ಸಂದರ್ಭದಲ್ಲಿ ಸಿಕ್ಕಿದೆ. 45 ದಿನಗಳು 66 ಕೋಟಿ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ. 144 ವರ್ಷಗಳ ಬಳಿಕ ಪ್ರಯಾಗ್ರಾಜ್ನಲ್ಲಿ ಐತಿಹಾಸಿಕ ವೈಭವ ಮೆರೆದಿತ್ತು. ಜನವರಿ 13ರಂದು ಪ್ರಯಾಗ್ರಾಜ್ನಲ್ಲಿ ಆರಂಭಗೊಂಡಿದ್ದ ಈ ಮಹಾಕುಂಭ ಮೇಳ ಸತತ 6 ವಾರಗಳ ನಂತರ ಮಹಾಶಿವರಾತ್ರಿಯ ಅಮೃತ ಸ್ನಾನದೊಂದಿಗೆ ಸಂಪನ್ನಗೊಂಡಿದೆ. ನೋಡಿ, ಈ ಬಾರಿ ಮಹಾಕುಂಭ ಮೇಳದಲ್ಲಿ ಸುಮಾರು 66 ಕೋಟಿಗೂ ಹೆಚ್ಚು ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ. ಇನ್ನು ಕೊನೆಯ ದಿನ 1,53,00,000 ಭಕ್ತರು ಗಂಗೆಯಲ್ಲಿ ಮಿಂದೆದ್ದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಮುಂದಿನ ಕುಂಭಮೇಳ ಎಲ್ಲಿ ಅನ್ನೋದು ಕೂಡ ಪ್ರಶ್ನೆ ಆಗಿರುತ್ತೆ. 3 ವರ್ಷಕ್ಕೊಮ್ಮೆ 4 ಪವಿತ್ರ ಕ್ಷೇತ್ರಗಳಲ್ಲಿ ಕುಂಭಮೇಳ ಆಗತ್ತೆ. ಪ್ರಯಾಗ್ರಾಜ್, ಹರಿದ್ವಾರ, ಉಜ್ಜಯಿನಿ ಹಾಗೂ ನಾಸಿಕ್. ಮುಂದಿನ ಪೂರ್ಣ ಕುಂಭಮೇಳ 2027ಕ್ಕೆ ನಾಸಿಕ್ನಲ್ಲಿ ನಡೆಯುತ್ತೆ. 12 ವರ್ಷಗಳ ಹಿಂದೆ ನಾಸಿಕ್ನಲ್ಲಿ ಪೂರ್ಣ ಕುಂಭ ನಡೆದಿತ್ತು. ಮುಂದಿನ ಕುಂಭ ಗೋದಾವರಿ ನದಿ ತೀರದಲ್ಲಿ ನಡೆಯಲಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಈಗಾಗಲೇ ಮಹಾರಾಷ್ಟ್ರ ಸರ್ಕಾರ ಕುಂಭಮೇಳದ ಆಯೋಜನೆಗೆ ರೂಪರೇಷೆಗಳನ್ನು ಹಾಕೋಕೆ ಶುರು ಮಾಡಿದೆ. ರಸ್ತೆಯ ಮೂಲ ಸೌಕರ್ಯದ ಅಭಿವೃದ್ಧಿಯ ಜೊತೆಗೆ ಟ್ರಾಫಿಕ್ ನಿರ್ವಹಣೆಯ ಬಗ್ಗೆ ಕೂಡ ಸರಿಯಾದ ಸಂಪರ್ಕ ಕಲ್ಪಿಸುವಂತ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇನ್ನು ಮಹಾಕುಂಭ ಮೇಳದಲ್ಲಿ ಯಾವುದೇ ತಾರತಮ್ಯ ಅನ್ನೋದು ಕೂಡ ಇರಲಿಲ್ಲ. ಸಾಮಾನ್ಯ ಜನರು ಒಂದೇ ಸ್ಥಳದಲ್ಲಿ ಒಗ್ಗೂಡ್ತಾ ಇದ್ರು. ಸಾಮಾಜಿಕ ಒಗ್ಗಟ್ಟನ್ನು ಇಡೀ ಜಗತ್ತಿಗೆ ತೋರಿಸಿದೆ. ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಮಹಾಕುಂಭ ಮೇಳಕ್ಕೆ ಶಿವರಾತ್ರಿ ಎಂದು ಅಧಿಕೃತ ತೆರೆ ಬಿದ್ದಿದೆ. ಶೈವ ಅಖಾಡಗಳಿಂದ ಧರ್ಮಧ್ವಜ ಇಳಿಸಿ ನಿರ್ಗಮನ ಮಾಡಲಾಗಿದೆ. ಆದರೆ ಮಹಾಕುಂಭ ಪುಣ್ಯ ಸ್ನಾನಕ್ಕೆ ಮೇವರೆಗೂ ಅವಕಾಶ ಇದೆ. ಭಕ್ತರಿಗೆ ಮೇ 15ರವರೆಗೆ ಅಮೃತ ಸ್ನಾನ ಮಾಡೋದಕ್ಕೆ ಅವಕಾಶ ಇದೆ. ಇನ್ನೂ ಕೂಡ ನಾವು ಹೋಗಬೇಕಿತ್ತು ಅಂತ ಏನಾದರೂ ನೀವು ಅಂದ್ಕೊಂಡಿದ್ರೆ, ಹೋಗಿ ಬರಬಹುದಿತ್ತು ಅಂತ ಏನಾದರೂ ನಿಮ್ಮದು ಪ್ಲ್ಯಾನ್ ಇದ್ದರೆ ಹೋಗಿ ಬರಬಹುದು. ನೋಡಿ, ಇನ್ನು ಇಲ್ಲಿ ನಾವು ಗಮನಿಸೋದಾದರೆ ಇಷ್ಟು ಈಸಿ ಇರಲಿಲ್ಲ. 66 ಕೋಟಿ ಜನ ಸೇರ್ತಾರೆ ಅಂತಂದರೆ ಅಲ್ಲಿ ವ್ಯವಸ್ಥೆಗಳು ಕೂಡ ಹಾಗೇ ಇತ್ತು. ಸುಮಾರು 15,500 ವಿಶೇಷ ರೈಲು ವ್ಯವಸ್ಥೆ ಮಾಡಲಾಗಿತ್ತು. 1.5 ಲಕ್ಷ ಟೆಂಟ್ ಸೌಕರ್ಯ ಇತ್ತು. 1.5 ಲಕ್ಷ ಪ್ರತ್ಯೇಕ ಶೌಚಗೃಹಗಳ ನಿರ್ಮಾಣ ಆಗಿತ್ತು. 50,000ಕ್ಕೂ ಹೆಚ್ಚು ನೀರಿನ ಸಂಪರ್ಕ ಇತ್ತು. 40 ಹೆಕ್ಟೇರ್ ಪ್ರದೇಶ, 45 ದಿನ, 24 ಗಂಟೆಯೂ ಕೂಡ ನಿರಂತರವಾಗಿ ಚಟುವಟಿಕೆ ನಡೀತಾ ಇತ್ತು. AI ತಂತ್ರಜ್ಞಾನ ಆಧಾರಿತ 3,000 CCTV ಕ್ಯಾಮೆರಾಗಳನ್ನು ಹಾಕಲಾಗಿತ್ತು. ಅಂಡರ್ ವಾಟರ್ ಸೇರಿ ಒಟ್ಟು 1,800 ಡ್ರೋನ್ಗಳ ಕಾರ್ಯನಿರ್ವಹಿಸ್ತಾ ಇತ್ತು. 37,000 ಪೊಲೀಸರು, 14,000 ಹೋಮ್ ಗಾರ್ಡ್ಸು, ಒಟ್ಟು 60,000ಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ಅಲ್ಲಿ ಭದ್ರತೆಯನ್ನು ಕಲ್ಪಿಸಲಾಗಿತ್ತು.
30,000 ಅಗ್ನಿಶಾಮಕ ಸಿಬ್ಬಂದಿ, 20 ಫೈರ್ ಪೋಸ್ಟ್ಗಳನ್ನು ಕೂಡ ನೇಮಕ ಮಾಡಲಾಗಿತ್ತು. ಇನ್ನು ಇಷ್ಟು ಜನ ಭಾಗಿಯಾಗಿದ್ದಾರೆ ಅಂತಂದರೆ ಇನ್ನು ಲೆಕ್ಕಾಚಾರ ಹಾಕಬೇಕಾಗತ್ತೆ. ಹೂಡಿಕೆ ಎಷ್ಟಾಗಿತ್ತು, ಲಾಭ ಎಷ್ಟು ಬಂದಿದೆ ಅಂತ ನೋಡಿ. ಉತ್ತರ ಪ್ರದೇಶ ಸರ್ಕಾರದಿಂದ 7,500 ಕೋಟಿ ರೂಪಾಯಿ ಹೂಡಿಕೆ ಮಾಡಲಾಗಿತ್ತು. 7,500 ಕೋಟಿ ಹೂಡಿಕೆ ಮಾಡಲಾಗಿತ್ತು. ರಸ್ತೆ, ಮೇಲ್ಸೇತುವೆ, ಅಂಡರ್ ಪಾಸ್ಗಳ ಸುಧಾರಣೆ ಮಾಡಲಾಗಿತ್ತು. 45 ದಿನದ ಕಾರ್ಯಕ್ರಮದಲ್ಲಿ 3 ಲಕ್ಷ ಕೋಟಿ ವಹಿವಾಟಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಉತ್ತರ ಪ್ರದೇಶದಲ್ಲಿ ಜನದಟ್ಟಣೆ ಹೆಚ್ಚಾಗಿತ್ತು. ಮಹಾಕುಂಭದಲ್ಲಿ 150 ಕಿಲೋಮೀಟರ್ವರೆಗೆ ಜನದಟ್ಟಣೆ ಇತ್ತು. 150 ಕಿಲೋಮೀಟರ್ ವ್ಯಾಪ್ತಿಯ ಧಾರ್ಮಿಕ ಕೇಂದ್ರ ಫುಲ್ ರಶ್ ಆಗಿಬಿಟ್ಟಿತ್ತು. ಅಯೋಧ್ಯೆ, ವಾರಣಾಸಿಯಲ್ಲೂ ಕೂಡ ಜನವೋ ಜನ ತುಂಬಿ ಹರಿತಾ ಇದ್ರು. ಇದರಿಂದ ಸ್ಥಳೀಯ ಆರ್ಥಿಕತೆಗೂ ಕೂಡ ಉತ್ತೇಜನ ಸಿಕ್ಕಿದೆ ಅನ್ನೋದು ಗೊತ್ತಾಗಿದೆ. ಮಹಾಕುಂಭ ಮೇಳಕ್ಕೆ ಅಂತ ಹೋದವರು ಕೇವಲ ಮಹಾಕುಂಭ ಮೇಳ ಮಾತ್ರ ನೋಡ್ಕೊಂಡು ಬಂದಿಲ್ಲ, ಅಕ್ಕಪಕ್ಕದ ಧಾರ್ಮಿಕ ಕ್ಷೇತ್ರಗಳಿಗೂ ಕೂಡ ಭೇಟಿ ಕೊಟ್ಟಿದ್ದಾರೆ, ಅಲ್ಲಿಯೂ ಕೂಡ ಹೋಗಿ ಬಂದಿದ್ದಾರೆ. ಇದರಿಂದ ಸ್ಥಳೀಯ ಮಟ್ಟದ ಆರ್ಥಿಕತೆಗೂ ಕೂಡ ಉತ್ತೇಜನೆಯನ್ನು ನೀಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಇದೊಂದು ಐತಿಹಾಸಿಕವಾಗಿ ಸಾಕಷ್ಟು ರೀತಿಯಾದಂಥ ದಾಖಲೆಯನ್ನು ಇಲ್ಲಿ ಬರೆಯಲಾಗಿದೆ. ಇನ್ನು ಮೇ 15ರವರೆಗೂ ಅವಕಾಶ ಇದೆ. ಯಾರಾದರೂ ಹೋಗಬೇಕು ಅಂತ ಬಯಸುವವರು ಇನ್ನೂ ಕೂಡ ಹೋಗೋದಕ್ಕೆ ಅವಕಾಶ ಇದೆ.